ಇನ್ನು ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಎಫ್ಐಆರ್ ಸಂಕಷ್ಟ ಎದುರಾಗ್ತಾ ಇದೆ. ಎಫ್ಐಆರ್ ದಾಖಲಾಗುವಂತ ಸಾಧ್ಯತೆ ಎದ್ದು ಕಾಣ್ತಾ ಇದೆ. ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗುವಂತ ಸಾಧ್ಯತೆ ಇದೆ. ಕೋರ್ಟ್ ಸೂಚನೆಯ ಮೇರೆಗೆ ಎಫ್ಐಆರ್ ದಾಖಲಾಗಲಿದೆ. ಜೊತೆಗೆ ಸೆಕ್ಷನ್ಗಳನ್ನು ನೋಡಬಹುದಾಗಿದೆ. ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಬಹುದು ಅನ್ನುವಂಥದ್ದು. ಕೋರ್ಟ್ ಸೂಚನೆಯ ಮೇರೆಗೆ ಎಫ್ಐಆರ್ ದಾಖಲಾಗುತ್ತೆ ಇವತ್ತು. ನೀವು ಗಮನಿಸ್ತಾ ಇದ್ದೀರಾ, ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗುವಂತ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿದೆ. ಇವತ್ತೇ ನಡೀಬಹುದು, ಯಾವ ಕ್ಷಣದಲ್ಲಿ ಬೇಕಿದ್ರೂ ನಡೀಬಹುದು. ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗುವಂತ ಸಾಧ್ಯತೆ ಇದೆ. ಅಲ್ಲೇ ಹೋಗಿ ಸ್ನೇಹಮಯಿ ಕೃಷ್ಣ ಅವರು ದೂರನ್ನ ಕೊಟ್ಟಿರೋದು. ಕೋರ್ಟ್ ಸೂಚನೆಯ ಮೇರೆಗೆ ಎಫ್ಐಆರ್ ದಾಖಲಾಗುತ್ತೆ. ಹೇಳಿದಾಗೆ ಯಾವಾಗ ಬೇಕಿದ್ರೂ ಆಗಬಹುದು. ಇನ್ನು ಐಪಿಸಿ ಸೆಕ್ಷನ್ 120B, 166, 403, 420, 426, 465 ಹಾಗೆ ಐಪಿಸಿ ಸೆಕ್ಷನ್ 468, 340 ಮತ್ತೆ 351 ಅಡಿ ಎಫ್ಐಆರ್ ದಾಖಲಾಗುತ್ತೆ. ಆ ಸೆಕ್ಷನ್ಗಳು ಏನೇನ್ ಹೇಳುತ್ತೆ ಅನ್ನೋದಾಗಿಯೂ ಕೂಡ ನಾವು ನೋಡಬಹುದು. ಇಷ್ಟೊಂದು ಸೆಕ್ಷನ್ಗಳಿದಾವಲ್ಲ. ಇದರ ಪ್ರಕಾರವಾಗಿ ಭ್ರಷ್ಟಾಚಾರ ತಡೆ ಕಾಯ್ದೆ 1988ರ ಬೇನಾಮಿ ಆಸ್ತಿ ವಹಿವಾಟು ಕಾಯ್ದೆಯ ಅಡಿಯಲ್ಲಿ ಕರ್ನಾಟಕ ಭೂಮಿ ಕಬಳಿಕೆ ನಿಷೇಧ ಕಾಯ್ದೆ 2011ರ ಅನ್ವಯ ಆಗುತ್ತೆ ಈ ಕೇಸ್ ದಾಖಲಾಗಿದೆ. ಜೊತೆಗೆ ಸೆಕ್ಷನ್ಗಳನ್ನು ನಾವು ನೋಡೋಣ. ಸೆಕ್ಷನ್ 120B ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಕ್ರಿಮಿನಲ್ ಪಿತೂರಿಯನ್ನ ನಡೆಸಲಾಗಿದೆ ಅಂತ. ಜೊತೆಗೆ ಸೆಕ್ಷನ್ 166 ಸಾರ್ವಜನಿಕ ಸೇವಕ ಕಾನೂನನ್ನ ಉಲ್ಲಂಘಿಸಿದ್ದಾನೆ ಅನ್ನೋದಾಗಿ ಹೇಳುತ್ತೆ. ಸಿಎಂ ಅಂತ ಹೇಳಿದ್ರೆ, ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ರೆ ಕಾನೂನು ಸೇವಕರಾಗ್ತಾರೆ, ಸಾರ್ವಜನಿಕ ಸೇವಕರಾಗ್ತಾರೆ, ಅವರು ಕಾನೂನನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತ. ಇನ್ನು ಸೆಕ್ಷನ್ 403 ಆಸ್ತಿಯ ದುರ್ಬಳಕೆ ಮಾಡಿರೋದನ್ನ ಹೇಳುತ್ತೆ. ಸೊ ಅದರ ಪ್ರಕಾರವಾಗಿ ಸೆಕ್ಷನ್ 403 ಬಿದ್ದಿದೆ. ಇನ್ನು ಸೆಕ್ಷನ್ 404 ನಂಬಿಕೆಯ ಉಲ್ಲಂಘನೆಯಾಗಿದೆ. ಅದರ ಜೊತೆಗೆ ಸೆಕ್ಷನ್ 420 ವಂಚನೆಯನ್ನ ಹೇಳಿದ್ರೆ ಸೆಕ್ಷನ್ 426 ದುಷ್ಕೃತ್ಯ ಎಸಗಲಾಗಿದೆ ಅನ್ನೋದನ್ನ ತೋರಿಸುತ್ತೆ. ಇನ್ನು ಸೆಕ್ಷನ್ 465 ಫೋರ್ಜರಿ ನಡೆದಿದೆ ಅನ್ನೋದಾಗಿ ಹೇಳುತ್ತೆ. ಅದರ ಜೊತೆಗೆ ಸೆಕ್ಷನ್ 468 ವಂಚನೆಯಾಗಿದೆ ಅನ್ನೋದನ್ನು ಕೂಡ ಇಲ್ಲಿ ಹೇಳಲ್ಪಟ್ಟಿದೆ. ವಂಚನೆಯ ಉದ್ದೇಶವನ್ನ ಇಟ್ಟುಕೊಂಡು ದಾಖಲೆಗಳನ್ನ ಫೋರ್ಜರಿ ಮಾಡಲಾಗಿದೆ ಅಂತ. ಇನ್ನು ಸೆಕ್ಷನ್ 340 ಅಕ್ರಮ ಬಂಧನ, ಸೆಕ್ಷನ್ 351 ಇತರರಿಗೆ ಹಾನಿಯನ್ನುಂಟು ಮಾಡುವುದು, ಇವೆಲ್ಲಾ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಾಗುವಂತ ಸಾಧ್ಯತೆಗಳು ಇದೆ. ಇವೆಲ್ಲ ಸೆಕ್ಷನ್ಗಳು ಬಿದ್ರೆ ಈ ಸೆಕ್ಷನ್ಗಳ ಅಡಿಯಲ್ಲಿ ಈ ರೀತಿಯಾಗಿ ಶಿಕ್ಷೆಗಳಾಗಬಹುದು ಅಂತ ಹೇಳಿದ್ರೆ ಆ ಸೆಕ್ಷನ್ಗಳು ಹೇಳುವಂಥದ್ದು ಹೀಗೆ ಸಮಸ್ಯೆಗಳಾಗಿದೆ, ಅಕ್ರಮಗಳಾಗಿದೆ ಅನ್ನೋದನ್ನ ಹೇಳ್ತಾ ಇದೆ.